ಬೆಳಗಾದರೆ ಯುಗಾದಿ ಹಬ್ಬ. ಯುಗಾದಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಇಡೀ ವರ್ಷ ನನ್ನ ಭವಿಷ್ಯ ಹೇಗಿದೆ, ಸೊ ಯಾವೆಲ್ಲ ಶುಭ ಸುದ್ದಿ ಇದೆ ನನಗೆ, ಯಾವೆಲ್ಲ ವಿಚಾರದಲ್ಲಿ ನಾನು ತುಂಬ ಅಲರ್ಟ್ ಆಗಿರಬೇಕು, ನಾನು ಎಚ್ಚರಿಕೆ ತಗೋಬೇಕು, ಇಂಥ ಹಲವು ಪ್ರಶ್ನೆಗಳು ನಿಮಗಿರುತ್ತೆ. ನಿಮ್ಮ ಪ್ರಶ್ನೆಗಳನ್ನು ದೂರ ಮಾಡೋದಕ್ಕೆ, ರಾಶಿ ಫಲಗಳನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ಬ್ರಹ್ಮಾಂಡ ಗುರುಜಿ ಇದ್ದಾರೆ ಕಾರ್ಯಕ್ರಮದಲ್ಲಿ. ಗುರುಜಿ, ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿಯವರೆಗೆ ಯುಗಾದಿ ನಾಳೆ ಬೆಳಗಾದರೆ ಶುರು ಆಗುತ್ತೆ. ಸೊ ಇಡೀ ವರ್ಷದ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ? ಮೊದಲನೇದಾಗಿ ಮೇಷದಿಂದ ಶುರು ಮಾಡಿದ್ರೆ. ಖಂಡಿತ. ಏನು ಅಂದರೆ ಎಲ್ಲ ವೀಕ್ಷಕ ಬಾಂಧವರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮನವಿ, 1.25 ವರ್ಷದ ಈ ಫಲ ಜ್ಞಾಪಕ ಇಟ್ಕೊಳ್ಳಿ. ಪ್ರತಿ ವರ್ಷದ 1.25 ವರ್ಷದ ಫಲ ಹೀಗಿಂದ ಹಿಡಿದು ನೆಕ್ಸ್ಟ್ ಮೇವರೆಗೂ ಜ್ಞಾಪಕ ಇಟ್ಕೋಬೇಕು. ಆಮೇಲೆ ನಾವು ಏನಾದರೂ ಹೇಳಿದ್ರೆ ಸಂಕ್ಷಿಪ್ತವಾಗಿ ನಾನು ವಿಚಾರ ಏನು ಹೇಳಿರ್ತೀನಿ ಅದು ಇಂಪಾರ್ಟೆಂಟು, ಸ್ವಲ್ಪ ಮಟ್ಟಿಗೆ ಏನು ಹೇಳಿರ್ತೀನಿ ಅದು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ಕೆಲವರಿಗೆ ನಾನು ತೀರಾ ದೊಡ್ಡದಾಗಿ ಹೇಳ್ತು ಅಂದರೆ ಒಬ್ಬೊಬ್ರಿಗೂ ಸಮಯ ನಮ್ಗೆ 1 ಅವರ್ ಇದ್ದರೂ ಸಾಲದು, ಒಂದು ರಾಶಿಗೆ 1 ಅವರ್ ಇದ್ದರೂ ಸಾಲದು. ನಾನು ಯಾಕೆಂದರೆ 1.25 ವರ್ಷಕ್ಕೆ ಒಂದೇ ಸಲ ಹೇಳೋದು, ಪ್ರತಿ ವರ್ಷಕ್ಕೆ ಪ್ರತಿ ದಿನಕ್ಕೆ ಎಲ್ಲ ಶಾಸ್ತ್ರ ಹೇಳಲ್ಲ. ನಮ್ಮಲ್ಲಿ ಶ್ರೀಕಂಠ ಶಾಸ್ತ್ರಿಗಳು ಇಲ್ಲಿ ಇದ್ದಾರೆ, ಭಾಳ ವಿಶೇಷವಾಗಿ ಸುವರ್ಣಲ್ಲಿ. ಅವ್ರು ನಿಮಗೆ ಬೆಳಗ್ಗೆ ಹೊತ್ತು ಹೇಳ್ತಾರೆ, ಭಾಳ ಚೆನ್ನಾಗಿ ನಿಧಾನಕ್ಕೆ ಹೇಳ್ತಾನೆ ಅವನು. ಒಂದೊಂದೇ ರಾಶಿ ನಾಳೆ ಬೇಕಾದ್ರೆ ಭಾವಸ್ಥಾನ ಮಾಡಿಕೊಡ್ತಾನೆ, ಯೋಚನೆ ಮಾಡಬೇಡಿ. ಆದರೆ ನಾನು ಹೇಳ್ತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ, ಒಂದನ್ನು ಏನಾದರೂ ಹೇಳಿದ್ರೆ ಅದನ್ನು ಪರಿಪೂರ್ಣವಾಗಿ ಗಮನ ಸೂಕ್ಷ್ಮವಾಗಿ ಇಟ್ಕೊಳ್ಳಿ. ಅದನ್ನು ನೀವೇ ಎಲಾಬ್ರೇಟ್ ಮಾಡ್ಕೋಬೇಕು. ನಾನು ಎಲಾಬ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಫಾಸ್ಟಾಗಿ ಸಮಯ ಇರಲ್ಲ. ಸೊ ಅಷ್ಟು ಸಮಯದಲ್ಲಿ ರಾಹುಕೇತುಗಳು ಕಾಟ ಅಂತ ಟಕ ಅಂತ ಆಗೋಯ್ತಾ ನೆಕ್ಸ್ಟ್ ಬ್ರೇಕ್ ಅಂದ್ಬಿಟ್ಟು ಪಾಪ ಶ್ವೇತನ ಹೇಳ್ಬಿಡ್ತಾರೆ, ಏನು ಮಾಡಿದೆ ಅವಳು ಪಾಪ ವಿಧಿ ಇಲ್ಲ. ಆ ರೀತಿ ಆಗಿರೋದ್ರಿಂದ ತಾವೆಲ್ಲರೂ ಏನು ಅಂದರೆ ಹೊಸ ವರ್ಷಕ್ಕೆ ಉಗಾದಿ ಹಬ್ಬದ ರಾಶಿ ಭವಿಷ್ಯ 1.25 ವರ್ಷದ ಫಲ, ಅದರಲ್ಲಿ ಸೂಕ್ಷ್ಮವಾಗಿ ಏನು ಜಾಗ್ರತೆ ಪಡಿಸ್ಬೇಕು ಅದನ್ನು ತೊಳ್ಕೊಳ್ಳಿ. ಈಗ ಮೇಷ ರಾಶಿಯಿಂದ ಬರೋಣ. ಆಮೇಲೆ ತ್ರಿಕೋಣ ಜ್ಞಾಪಕ ಇಟ್ಕೊಳ್ಳಿ. ಯಾವ 3 ರಾಶಿಗೆ ಅಗ್ನಿ ತ್ರಿಕೋಣ, ಭೂ ತ್ರಿಕೋಣ, ಜಲ ತ್ರಿಕೋಣ, ವಾಯು ತ್ರಿಕೋಣ ಇದೆ, ಇಷ್ಟೇ ಇರೋದು. 12ರಲ್ಲಿ 4 3 12 ಜ್ಞಾಪಕ ಇಟ್ಕೊಳ್ಳಿ. 12 ರಾಶಿ ಅಲ್ವಾ, 27 ನಕ್ಷತ್ರದಲ್ಲಿ ಪರಿವರ್ತನೆ. ಈ ಅಗ್ನಿ ತ್ರಿಕೋಣ ಅಂದರೆ ಮೇಷರಾಶಿ ಅಗ್ನಿ ತ್ರಿಕೋಣವಾಗಿರ್ತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಸಿಂಹರಾಶಿ ಅಗ್ನಿ ತ್ರಿಕೋಣವಾಗಿರ್ತಕ್ಕಂಥ ಜ್ಞಾಪಕ ಇಟ್ಕೊಳ್ಳಿ. ಧನುರಾಶಿ ಅಗ್ನಿ ತ್ರಿಕೋಣ, ಇದು 3 ಅಗ್ನಿ ತ್ರಿಕೋಣ ಯಾವತ್ತೂ ತಲೆಯಲ್ಲಿ ಇಟ್ಕೊಂಬಿಡಿ. ನೆಕ್ಸ್ಟ್ ಅದಾದ ತಕ್ಷಣ ಭೂ ತ್ರಿಕೋಣ ಅಂತ ಜ್ಞಾಪಕ ಇಟ್ಕೊಳ್ಳಿ. ವೃಷಭ ರಾಶಿ ಪರಿಪೂರ್ಣವಾಗಿ ಭೂ ತ್ರಿಕೋಣ, ಕನ್ಯಾ ರಾಶಿ ಭೂ ತ್ರಿಕೋಣ, ಮಕರ ರಾಶಿ ಅರ್ಧಂಬರ್ಧ 50-50 ಮಸ್ಕಾ ಚಸ್ಕಾ ಇದ್ದ ಹಾಗೆ. ಅವರು ಬಿಟ್ಟರೆ ಇವರು ಯಾರು ಅಂತ ಅಂದರೆ ಅದು ಅರ್ಧ ನೀರು ಅರ್ಧ ಭೂಮಿ, ಅದು ಮಕರ ರಾಶಿ ಅಂತ ಕರಿತೀವಿ. ಸೊ ಮಕರದಲ್ಲಿ ಮೊಸಳೆ ಮೇಲಿದ್ದರೆ ಒಂಥರ ಕಲ್ಲಾಗಿರುತ್ತೆ, ಕೆಳಗಡೆ ಇದ್ದರೆ ನೀರಾಗಿರುತ್ತೆ, ಗೊತ್ತಾಗಲ್ಲ, ಆ ರೀತಿ 50-50. ಸೊ ಇದನ್ನು ಭೂಮಿ ತ್ರಿಕೋಣ ಅಂತ ಕರಿತೀವಿ, ಸ್ಥಿರವಾಗಿರ್ತಕ್ಕಂಥ. ಈ 3 ಕಾಮನ್. ನಾನು ಏನು ಇವ್ರಿಗೆ ಹೇಳಿರ್ತೀನಿ ಅವ್ರಿಗೆ ಅದನ್ನು ಜ್ಞಾಪಕ ಇಟ್ಕೋಬೇಕು. ಅಂದರೆ ನಿಮಗೆ ಬಿಸ್ಕೆಟ್ ಹಾಕಿದ್ರೆ ಲಕ್ಸ್ ಸೋಪ್ ಕೊಟ್ಟರೆ ಅವ್ರಿಗೆ ಬೇರೆ ಸೋಪ್ ಕೊಡ್ತೀನಿ ಅಂತ ಅನ್ಕೋಬೇಡಿ. ನಿಮಗೆ ಲಕ್ಸ್ ಸೋಪ್ ಆದರೆ ಅವ್ರಿಗೆ ಸೋಪ್ ಕೊಡದೇ ಇದ್ರು ಆ ಸೋಪ್ ಅವರು ಉಪಯೋಗಿಸ್ಕೋಬೇಕು. ಹಾಗೆ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಮಸ್ಕಾ ಚಸ್ಕಾ ಕೊಟ್ಟರೆ ಇನ್ನೊಂದು ಬ್ರಿಟಾನಿಯಾ ಕೊಡ್ತಕ್ಕಂಥದ್ದು. ಸೊ ಇದೆಲ್ಲ ಏನಾಗುತ್ತೆ ಗಮನ ಇಟ್ಕೋಬೇಕು. 3ನೇದು ವಾಯು ತ್ರಿಕೋಣ. ವಾಯು ತ್ರಿಕೋಣದಲ್ಲಿ ಮಿಥುನ್ ರಾಶಿಯವರು ವಾಯು ತ್ರಿಕೋಣ, ತುಲಾ ರಾಶಿಯವರು ವಾಯು ತ್ರಿಕೋಣ, ಕುಂಭ ರಾಶಿಯವರು ವಾಯು ತ್ರಿಕೋಣ. ಈ 3 ರಾಶಿಗಳು ಯಾವತ್ತೂ ಒಂದೇ ಥರ ಸಿಸ್ಟಮ್. ಅವ್ನಿಗೇನು ಕೊಟ್ಟಿರ್ತೀನಿ ಏನು ಇರಲ್ಲ, ಈ 3ರಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಮೀನ ರಾಶಿಯಲ್ಲಿರ್ತಕ್ಕಂಥದ್ದು ಜಲ, ಅದರ ವೃಶ್ಚಿಕ ರಾಶಿಯಲ್ಲಿ ಜಲ, ಚಂದ್ರ ಪರಿಪೂರ್ಣವಾಗಿ ಕಟಕ ರಾಶಿ ಜಲ. ಸೊ ಈ ತ್ರಿಕೋಣವನ್ನು ಜಲ ತ್ರಿಕೋಣ ಅಂತ ಕರಿತೀವಿ. ಈ ತ್ರಿಕೋಣಗಳು ನೀವು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ಈಸಿ ಟು ಕ್ಯಾಲ್ಕುಲೇಟ್. ಆಮೇಲೆ ಜಾತಕ ನೋಡಬೇಕು ಅಂತಿಲ್ಲ, ಇದನ್ನು ಪರಿವರ್ತನೆ ಮಾಡ್ಕೋಬೇಕು. ಸೊ ಮೇಷ ರಾಶಿಗೆ ಹೋಗೋಣ. ನೋಡಿ, ಅವಳು ಓಕೆ ಅಂದ್ಲು, ಟೈಮ್ ಆಗೋಯ್ತು ಅಂತ ಅರ್ಥ. ಸೊ ಅದರಿಂದ ತಾವೆಲ್ಲರೂ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಮೇಷರಾಶಿಯ ಗೃಹ ಪ್ರವೇಶದಲ್ಲಿ ಮಾಡ್ತಕ್ಕಂಥ ವಿಚಾರ. ಸೊ ಇಲ್ಲೇನೆಂದರೆ ಅವನು ಗೃಹ ಪ್ರವೇಶ ಮಾಡ್ತಾನೆ. ಗೃಹ ಪ್ರವೇಶ ಮಾಡಿದಾಗ ಸ್ವಲ್ಪ ಅಸಮಾಧಾನವಾಗಿರ್ತಾನೆ. ಗುರು ದೊಡ್ಡ ಗ್ರಹ ಅಲ್ವೇ, ದಡನ್ನು ಬರ್ತಾನೆ. ಜಾಗ್ರತೆ ಅಂದರೆ ಎನಿಥಿಂಗ್ ಮೇ ಕಮ್. ಕೆಟ್ಟ ಸುದ್ದಿ ಬರ್ಬೋದು, ಜಾಗೃತಿಯಾಗಿ ಗಂಭೀರ ಸುದ್ದಿ ಬರ್ಬೋದು, ಹುಷಾರು ಅಂತ ಬರ್ಬೋದು, ಕೋರ್ಟ್ ಕೇಸ್ ಬರ್ಬೋದು. ಯಾವುದೇ ರೀತಿಯಾದ ಗುರು ಪ್ರಮಾಣಪೂರ್ವಕವಾಗಿ ಬರ್ತಾನೆ. ದೊಡ್ಡವರು ಬರ್ಬೋದು, ವಿಶೇಷವಾಗಿ ಮನೆಗೆ ಯಾವುದಾದ್ರೂ ಸಡನ್ ಆಗಿರ್ತಕ್ಕಂಥ ಯಾವುದೇ ಒಂದು ಆಸ್ತಿ ಬರ್ಬೋದು. ಗುರುಗ್ರಹ ಅಸಮಾಧಾನ ಅಂದ್ರೇನು, ನಿನಗೆ ಸ್ವಲ್ಪ ಕೊಟ್ಟು ಅವನು ಜಾಸ್ತಿ ಕೊಡ್ದಾನ ಅನ್ನೋ ಅಸಮಾಧಾನ. ಸಂತೃಪ್ತಿ ಪಟ್ಟರೆ ಪರವಾಗಿಲ್ಲ. ಇದರಲ್ಲಿ ಏನು ಅಂದರೆ ಜನ್ಮಗುರು ನರೋ ದುಃಖಂ ಅಂತ ಕರಿತೀವಿ. ಜನ್ಮದಲ್ಲಿ ಗುರು ಬಂದಾಗ ನರೋ ದುಃಖಂ ಅಂತ ಕರಿತೀವಿ. ಸ್ವಲ್ಪ ಮಟ್ಟಿಗೆ ಅನಾರೋಗ್ಯಗಳು ಗುರು ಬಂದಾಗ ಹೊಟ್ಟೆ ಬಗ್ಗೆ ನೋಡ್ಕೊಳ್ಳಿ, ದೇಹ ಸ್ಥಿತಿಗಳು ನೋಡ್ಕೊಳ್ಳಿ, ಪರಿಪೂರ್ಣವಾಗಿರ್ತಕ್ಕಂಥದ್ದು ಮಾಡ್ಕೊಳ್ತಕ್ಕಂಥದ್ದು. ಶನಿ ಸಂಚಾರದಲ್ಲಿದ್ದಾಗ, ಹೆಚ್ಚಿನ ಸಂಚಾರದಲ್ಲಿದ್ದಾಗ ದಯವಿಟ್ಟು ಚರ್ಮದ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ, ಮೂಳೆಗಳ ಬಗ್ಗೆ ಗಮನ ಇಟ್ಕೊಳ್ಳಿ. ರಾತ್ರಿ ಸಂಚಾರದಲ್ಲಿ ಎಲ್ಲಾದರೂ ಹೋಗಬೇಕಾದ್ರೆ ಸಾಯಂಕಾಲದಲ್ಲಿ ಪ್ರವೇಶ ಕಮ್ಮಿ ಮಾಡಿ, ಹೋಗದೇ ಇದ್ರೆ ಒಳ್ಳೆಯದು, ಆದಷ್ಟು ಜಾಗ್ರತೆ. ಇದೆಲ್ಲ ಮೇಷರಾಶಿಯಲ್ಲಿರ್ತಕ್ಕಂಥ ಅವಕಾಶಗಳು. ಸೊ ಮೇಷಕ್ಕೆ ಅಧಿಪತಿ ಯಾರು? ಕುಜ. ಧರಣಿ ಗರ್ಭಸಂಭೂತಂ ವಿದ್ಯುತ್ ಅಂಕಿತ ಸಮಪ್ರಭಂ ಕುಮಾರ ಶಕ್ತಿ ಅಶ್ಚಿಂಚಂ ಮಂಗಳಂ ಪ್ರಣಮಾಮಿ. ಈ ಗುರು ಅನುಗ್ರಹವನ್ನು ಮಂಗಳ ಗುರು ಜೊತೆಗೆ ಮೇಷರಾಶಿ ಆಗಿರೋದ್ರಿಂದ ತಾವೆಲ್ಲ ಜ್ಞಾಪಕ ಇಟ್ಕೊಳ್ಬೇಕು. ಸುಬ್ರಹ್ಮಣ್ಯ ಅದನ್ನು ಮಾಡ್ಕೊಳ್ಳಿ. ವೃಷಭ ರಾಶಿ ಕೊಟ್ಟೋಣ. ವೃಷಭ ರಾಶಿಯೋಗಿ ಎಲ್ರಿಗೂ ಜನರಲ್ ಆಗಿ ಹೇಳ್ತಕ್ಕಂಥದ್ದು ಏನು ಅಂದರೆ, ವೃಷಭ ಅಂದ್ರೆ ಹೇಳಿ ಎತ್ತು, ದುಡಿಲೇಬೇಕು. ನೀವು ಮನೇಲಿ ಕೂತ್ಕೊಂಡು ತಿನ್ಕೊಂಡು ಕೂತ್ಕೊಳ್ಳೋಣ ಅನ್ನೋದು ವೃಷಭ ರಾಶಿಗೆ ಜನ್ಮದಲ್ಲಿ ಕಟ್ಟಿಟ್ಟ ಬುದ್ಧಿ. ನೀವು ಕಷ್ಟಪಟ್ರೇನೆ ನಾಳೆ ಊಟ, ಇದನ್ನು ತಲೆ ಇಟ್ಕೊಂಬಿಡಿ. ವೃಷಭ ಎತ್ತು ದುಡಿಬೇಕು. ಸೊ ಆ ವೃಷಭ ರಾಶಿ ಶುಕ್ರನ ಮನೆ.
ಸೊ ದುಡ್ಡಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ, ಆರ್ಥಿಕ ಪರಿಸ್ಥಿತಿ ಜ್ಞಾಪಕ ಇಟ್ಕೊಳ್ಳಿ. ಕೆಲಸಗಳು ಪರಿಪೂರ್ಣವಾಗಿರ್ತಕ್ಕಂಥ ನೀವೇ ಹುಡ್ಕೊಂಡು ಹೋಗಬೇಕು. ಹೊಸ ಕೆಲಸಗಳು ರಿಸಿಗ್ನೇಷನ್ ಕೊಡ್ತಕ್ಕಂಥ ಅವಕಾಶಗಳಾಗುತ್ತೆ. ಸಡನ್ನಾಗಿ ಹೊಸ ಕೆಲಸ ಇಲ್ಲದೆ ರಿಸಿಗ್ನೇಷನ್ ಕೊಟ್ಬಿಡ್ಬೇಕು. ಆತ್ರದವನಿಗೆ ಬುದ್ಧಿಮಟ್ಟ. ಸ್ಥಾನ ಪಲ್ಲಟನ ಅಂತ ಕರೀತಾರೆ. ಆ ಸ್ಥಾನ ಪಲ್ಲಟನಕ್ಕೆ ಜಾಗ್ರತೆಯಾಗಿರಬೇಕು. ಉದರವಾಗಿ ಸಂಬಂಧ ಅಂದರೆ ಉದರ ಸಂಬಂಧ ಅಂದ್ರೇನೋ ಹೊಟ್ಟೆಯಲ್ಲಿ ಅಲ್ಲಿ ಗ್ಯಾಸ್ಟ್ರಿಕ್ ಆಗ್ಬೋದು ಅಥವಾ ಮೋಷನ್ಲೆಸ್ ಆಗಿರ್ಬೋದು. ಕೆಲವರಿಗೆ ವಿಶೇಷ ಅಂದರೆ ಶುಕ್ರನ ಮನೆ ಆಗಿರೋದ್ರಿಂದ ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ. ಕಾನ್ಸ್ಟಿಪೇಷನ್ ಮೊದಲೇ ವೃಷಭ ರಾಶಿ ಕಾನ್ಸ್ಟಿಪೇಷನ್ ಬಾತ್ರೂಮಲ್ಲಿ ಕೂತೇ ಇರ್ತಾರೆ. ಎದ್ದೇಳ್ರ ಮೇಲಕ್ಕೆ ಬಂದ್ರ ಬೇಗ ಟೈಮ್ ಆಯ್ತು ಸ್ನಾನ ಮಾಡ್ಕೊಂಡು ಅನ್ನೋದು ಇಲ್ಲ. ಸೊ ಪರಿವರ್ತನೆ ಮಾಡ್ಕೋಬೇಕು. ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಶೇಖರಣೆ ಮಾಡದೇ ಇದ್ದರೆ ತುಂಬ ಕಷ್ಟ. ವೃಷಭ ರಾಶಿಯಲ್ಲಿ ಪರಿವರ್ತನೆ ನಿಮಗೆ ಏನಂದರೆ ಲಲಿತಾ ಸಹಸ್ರನಾಮ ಆಗಿರೋದ್ರಿಂದ ಹೆಂಗಸರಾದಷ್ಟು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇವರಾದರೆ ಆದಷ್ಟು ವೃಷಭ ರಾಶಿಯಲ್ಲಿ ಗಂಡಸರಾದರೆ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡೋದು ಉತ್ತಮ ಅಂತ ಈ ಮುಖಾಂತರ ಹೇಳ್ತೀವಿ. ಮಿಥುನ ರಾಶಿಗೆ ಹೊಟ್ಟೋಗೋಣ. ಮಿಥುನ ರಾಶಿಯವರು ಇರ್ತಕ್ಕಂಥವ್ರೇನೋ ಮಿಥುನ ಅಂದ್ರೇನೋ ಹೊಸ ಲವ್ ಮ್ಯಾರೇಜ್ ಆಗ್ತಕ್ಕಂಥ ಅವಕಾಶಗಳು ಉಂಟು. ಹೊಸದಾಗಿ ಯಾವ್ದಾರ ಸಂಬಂಧಗಳು, ಫ್ರೆಂಡ್ ಯಾರೋ ಪರಿಚಯ ಮಾಡಿರ್ತಕ್ಕಂಥದ್ದು ಅಥವಾ ಅವಳನ್ನ ಬಿಟ್ಟು ಹೋಗ್ತಕ್ಕಂಥ ಅವಕಾಶಗಳು, ಇದೆಲ್ಲ ನಡೀತಕ್ಕಂಥ ಅವಕಾಶಗಳು ಮಿಥುನ ರಾಶಿ ಜನರಲ್. ಮಿಥುನ ರಾಶಿನೇ ಮಿಥುನ ಅಂದ್ರೇನೋ ಇಬ್ಬರು ಸೇರ್ಬೋದು, ಸೇರದೇ ಇರ್ಬೋದು. ಹೊಸ ಸಂಬಂಧಗಳ ಒಂದು ಸಮ್ಮೇಳನ ಅಂತ ಕರಿತೀವಿ. ಆದರೆ ಈ ಸಲ ಏನಂದರೆ ಡೈವರ್ಸ್ ಆಗ್ತಕ್ಕಂಥದ್ದು ಏನೂ ಆಗಿಲ್ವೇ, ಇಷ್ಟು ದಿವಸ ಆಗ್ತಾ ಇದ್ದೀವಿ ಅಂದರೆ ದಯವಿಟ್ಟು ಡೈವರ್ಸ್ ಆಗೋಕ್ಕೆ ರೆಡಿಯಾಗಿರಿ. ಅಂದರೆ ಹಾಕಿದ್ಮೇಲೆ ಪಾಪ ಅವನು ಅನ್ಕೋಬೇಡಿ, ಒಂದು ಸಲ ಕೊಟ್ಟ ಮೇಲೆ ಡೈವರ್ಸೋ ತಿರುಗಿ ಅವನ ಕಡೆ ಮೂಸ್ ನೋಡಬಾರ್ದು. ಹೇಳಿದ್ದೀನಿ, ಹುಡುಗ ಆಗಲಿ ಹುಡುಗಿ ಆಗಲಿ ಏನೋ ತಂದೆ ತಾಯಿ ಮಾಡಿರ್ತಕ್ಕಂಥ ಕರ್ಮಕ್ಕೋ ನಿಮ್ಮ ಪ್ರಾರಬ್ಧಕ್ಕೋ ಪರಿವರ್ತನೆ. ವೃತ್ತಿಯಲ್ಲಿ ಪರಿಪೂರ್ಣವಾಗಿ ಬಡ್ತಿ ಅಂದರೆ ಯಾವುದಾದ್ರೂ ಒಂದು ಪ್ರಮೋಷನ್ ಸಿಗ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಪ್ರಮೋಷನ್ ಸಿಗುತ್ತೆ. ವೃತ್ತಿಯಲ್ಲಾದರೆ ಮಕ್ಕಳಿಗಾದರೆ ಅಕಸ್ಮಾತ್ ಓದದೇ ಇರ್ತಕ್ಕಂಥವ್ರು ಏನು ಇಷ್ಟು ಬೇಗ ಆ್ಯಕ್ಟಿವೇಟ್ ಆಗಿಬಿಟ್ರು, ಭಾಳ ಚೆನ್ನಾಗಿಲ್ಲ, ಬುದ್ಧಿ ಚೆನ್ನಾಗಿ ಬಂತಲ್ಲ ಅಂದರೆ ಬುಧ ವಕ್ರ ತ್ಯಾಗ ಮಾಡೋಕ್ಕೆ ಶುರು ಮಾಡ್ತಾನಲ್ಲ, ಸ್ವಲ್ಪ ಬುದ್ಧಿ ದಡ್ರು ಸ್ವಲ್ಪ ಜಾಣ್ಮರಿ ಆಗ್ತಾರೆ. ಅಂದರೆ ಜಾಣಪೆದ್ದು ಆಗಿರ್ತಕ್ಕಂಥವ್ರು ಕೆಲವರೆಲ್ಲ ಭಾಳ ಜನ ರಿಯಲ್ ಎಸ್ಟೇಟಲ್ಲಿ ಏನಾದ್ರು ಇದ್ದರೆ ಬುದ್ಧಿಜೀವಿಗಳಾಗ್ತಾರೆ ಅಂತ. ಅಂದರೆ ರೋಡಲ್ಲಿ ಆರ್ಡಿನರಿ ಒಂದು ರಿಯಲ್ ಎಸ್ಟೇಟ್ ಮಾಡೋನು, ಡ್ರೈವರ್ ಆಗಿರತ್ಕೊಂಡು ಹಿಂದ್ಗಡೆ ರಿಯಲ್ ಎಸ್ಟೇಟ್ ಜನರಲ್ ಆಗಿ ಒಂದು ಬಿಲ್ಡ್ರು ಕೂತ್ಕೊಂಡಿದ್ರೆ ಇವನು ಕೂತ್ಕೊಂಡೆ ಕಾರಲ್ಲಿ ಅವ್ನು ಕಿವಿ ಕೇಳ್ಕೊಂಡು ಇವನೇ ಡೈರೆಕ್ಟಾಗಿ ಮಾಡಿ ದುಡ್ಡು ಕೋಟೇಶ್ವರ ಆಗೋ ಅವಕಾಶಗಳು ಉಂಟು. ಅಂದರೆ ದಿಢೀರ್ ದುಡ್ಡು ಈ ಮಿಥುನ ರಾಶಿಗೆ ಬರ್ತಕ್ಕಂಥದ್ದು. ಅನುಕೂಲ ಪರಿಸ್ಥಿತಿಯಲ್ಲಿ ಎಚ್ಚರಿಕೆ ಆಗಿರ್ತಕ್ಕಂಥದ್ದು ಅಂದರೆ ವಿದ್ಯಾರ್ಥಿಗಳು ಸ್ವಲ್ಪ ಅನುಕೂಲ ಸ್ಥಿತಿಯಲ್ಲಿ ರಾತ್ರಿ ಓದಬೇಡಿ, ಆದಷ್ಟು ಬೆಳಗ್ಗೆ ಓದ್ತಕ್ಕಂಥದ್ದು. ಹೆಂಗಸರು ಯಾರಾದರೂ ಇದ್ದರೆ ದುಡಿಯಕ್ಕೆ ಹೋಗ್ತಾ ಇದ್ದರೆ ಹೊರಗಡೆ ಪರಪುರುಷ ಕಾಮದೃಷ್ಟಿ ಬೀಳ್ತಕ್ಕಂಥದ್ದು. ಅಂದರೆ ಓಡಾಡಬೇಕಾದ್ರೆ ಟೈಮ್ ಸರಿಯಾಗಿ ಸೆನ್ಸ್ ಇರಲಿ, ನಿಮ್ಮ ಮೇಲೆ ಪ್ರಜ್ಞೆ ಇರಲಿ. ಹೊರಗಡೆ ಯಾರಾದರೂ ನಮ್ಮನ್ನು ಕಣ್ಣು ದೃಷ್ಟಿ ಹಾಕಿದ್ದಾರೆ ಅಂತ ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಇರ್ತಾರೆ. ಸೊ ನೀವು ಜಾಗ್ರತೆ ಇದ್ದರೆ ನಿಮ್ಮ ಗಂಟೆ ನೋಡಬೇಕು, ಅದನ್ನು ಪರಿವರ್ತನೆ ಮಾಡಿ. ಮಹಾವಿಷ್ಣು ಸಹಸ್ರನಾಮನ ಪ್ರತಿದಿನ ಹೇಳ್ಕೊಳ್ಳಿ. ಮಿಥುನ ರಾಶಿಗೆ ಬುಧನೇ ಅಧಿಪತಿಯಾಗಿರೋದ್ರಿಂದ ಬುಧ ಮಹಾವಿಷ್ಣು ಪೂಜೆ ಮಾಡ್ತಾನೆ. ಶ್ರೀಮನ್ನಾರಾಯಣಗೆ ನೀವು ಬುಧವಾರ ಯಾವುದಾದ್ರೂ ಒಂದು ವಿಶೇಷವಾಗಿರೋ ತುಳಸಿಯನ್ನು ಕೊಟ್ಟೆ ಪ್ರಾರ್ಥನೆ ಮಾಡಿ. ಕಟಕ ರಾಶಿಗೆ ಬಂದ್ಬಿಟ್ವಿ. ಈ ಕಟಕ ರಾಶಿಗೆ ಬಂದಿರತಕ್ಕಂಥವ್ರಿಗೆ ಏನೋ ಒಂದು ಧಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ಅವಕಾಶ. ಧರ್ಮದಲ್ಲಿ ವಿರೋಧಿಯಾಗಿರ್ತಕ್ಕಂಥ ದೇವ್ರನ್ನೇ ನಂಬದೇ ಇರ್ತಕ್ಕಂಥವ್ನು ಇನ್ಮೇಲೆ ದೇವ್ರ ನಂಬಕ್ಕೆ ಶುರು ಮಾಡ್ತಾನೆ. ಅಂದರೆ ಅವನು ನಾನು ಹೋಗಲ್ಲಪ್ಪ, ನಾನು ನಮಸ್ಕಾರ ಮಾಡಲ್ಲಪ್ಪ ಅಂತಿರ್ತಾನೆ. ಅಂಥವ್ರು ನಮಸ್ಕಾರಕ್ಕೆ ಶುರು ಮಾಡ್ತಾನೆ. ಅವ್ರ ಅಮ್ಮ ಹೇಳಿದ್ಲು ಅಂತ ಮಾಡ್ತಿರ್ತಾನೆ, ಬಲವಂತಕ್ಕೆ ಮಾಡ್ತಾನೆ. ಇವರಿಗೆ ಹೊಸದಾಗಿ ಹುಡುಕಕ್ಕಂಥ ಹುಡುಗ ಅಥವಾ ಹುಡುಗಿ ಅಂದರೆ ಹುಡುಗಿ ಹುಡುಕಕ್ಕೆ ವಧುವರ ಅನ್ವೇಷಣೆ ಮಾಡೋಕ್ಕೆ ಹೋಗ್ತಾರೆ ಅಥವಾ ವ್ಯವಸ್ಥೆ ಮಾಡ್ತಾರೆ. ಸ್ಥಾನ ಪಲ್ಟನ ಆದಾಗ ಇವರಿಗೆ ಒಂದು ಹೊಸ ಪ್ರಮೋಷನ್, ಬಡ್ತಿ ಅಂತಲ್ಲ, ಯಾವುದರ ಕೆಲಸದಲ್ಲಿ ಬಡ್ತಿ. ಅಕಸ್ಮಾತ್ ಒಂದು ಬಾಸು ಹುಡುಗಿ ನೋಡಿರ್ತಾನೆ, ಆ ಹುಡುಗಿ 24 ಗಂಟೆ ಅವಳ ಮೇಲೇನೋ ಒಂದು ವ್ಯಾಮೋಹ, ಒಂದು ಕಡೆ ಪಕ್ಕದೆ ಹೋಗಲಿ ಅವಳನ್ನ ಮೇಡ್ ಮಾಡಿಬಿಟ್ರೆ ಪಕ್ಕದಲ್ಲಿ ಬಂದು ಸೀಟಲ್ಲಿ ಕೂತ್ಕೊಂತಾಳ ಅನ್ನೋಕ್ಕಾದರೂ ನಿಮಗೆ ಬಡ್ತಿ ಮಾಡ್ಬೋದು. ನಿಮ್ಮಿಷ್ಟ, ಅದು ನಿಮಗೆ ಕಾಂಪ್ರಮೈಸೇಷನ್, ನಮಗೆ ಹಣೆ ಬರೋಕ್ಕೆ ನಮಗೆ ಯಾಕೆ ಬೇಕು. ಆದರೆ ಅದೇ ರೀತಿ ಹುಡುಗನೂ ಅಷ್ಟೇ ಹುಷಾರು. ಹೆಣ್ಣು ಮಕ್ಕಳು ಯಾವ ಕಾಲಕ್ಕೂ ಅಗ್ನಿ ದುರಂತಗಳು, ಕಟಕ ರಾಶಿಯಲ್ಲಿ ಅಗ್ನಿ ದುರಂತಗಳಿಗೆ ಜಾಗ್ರತೆ. ಯಾಕೆಂದರೆ ಚಂದ್ರ ಅಗ್ನಿ ಅಂದರೆ ನೀರು ಜೊತೆ ಬೆಂಕಿ ಸೇರಿದ್ರೆ ಫ್ರಿಕ್ಷನ್. ಸೊ ಅಡುಗೆ ಮನೆಯಲ್ಲಿ ಆದಷ್ಟು ಕಟಕ ರಾಶಿಯವರು ನಿಮ್ಮನ್ನು ಮಕರ ರಾಶಿ ನೋಡೋದ್ರಿಂದ, ಕುಂಭ ಅಷ್ಟಮದಲ್ಲಿ ನೋಡೋದ್ರಿಂದ ದಯವಿಟ್ಟು ಅಡುಗೆ ಮನೆ ಹುಷಾರು, ಬೆಂಕಿಗಳ ಹುಷಾರು, ಇದೆಲ್ಲ ನೋಡ್ಕೋಬೇಕು. ಸೊ ನಿಮಗೇನು ಅಂದರೆ ಶನೈಶ್ಚರ ನಿಧಾನವಾಗಿರೋದ್ರಿಂದ ಪ್ರಧಾನವಾಗಿ ರಂಗನಾಥ, ಮಲಗಿರೋ ರಂಗನಾಥ ಅಥವಾ ಯಾವುದಾದ್ರೂ ಬೆಟ್ಟದ ಮೇಲೆ ಇರತಕ್ಕಂಥ ವಿಷ್ಣುನ ಮೂರ್ತಿ, ಇಲ್ಲ ಲಕ್ಷ್ಮೀನಾರಾಯಣ ಸಮೇತ ಇರತಕ್ಕಂಥ ದಂಪತಿ ವಿಷ್ಣುವನ್ನು, ಶ್ರೀರಾಮಚಂದ್ರ ವಿಷ್ಣುವನ್ನು ನಮಸ್ಕಾರ ಮಾಡೋದು. ಕೃಷ್ಣನ ಒಬ್ಬನೇ ಮಾಡಬೇಡಿ. ನೀವು ಯಾವ ಕಾರಣಕ್ಕೂ ಕಟಕ ರಾಶಿಯವರು ಕೃಷ್ಣನ ಏಕೈಕವನ್ನು ನೋಡ್ಬೋದು. ರಾಧಾ ಸಮೇತ, ಹಸು ಗೋ ಸಮೇತ, ಗೋಪಾಲಕೃಷ್ಣ ಈ ರೀತಿ ದರ್ಶನ ಮಾಡಿದ್ರೆ ಉತ್ತಮ ಅಂತ. ತುಳಸಿ ಕೊಟ್ಟು ಪ್ರಾರ್ಥನೆ ಮಾಡೋದು. ಇದರಲ್ಲಿ ಕಟಕ ರಾಶಿಯವರಿಗೆ ಒಂದೇನು ಅಂದರೆ ತಾಯಿಂದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಬೇಕಂದ್ರೆ ಎಲ್ಲೇ ಇರಲಿ ದೂರ ಪಕ್ಕದಲ್ಲಿರಲಿ, ಅವರ ಆರೋಗ್ಯ ಸ್ವಲ್ಪ ಕ್ಷೀಣಿಸುತ್ತೆ, ಅದ್ರ ಬಗ್ಗೆ ಗಮನ ಇಟ್ಕೊಳ್ಳಿ. ಅದನ್ನು ಬಿಟ್ಟರೆ ಕಟಕ ರಾಶಿಯವರಿಗೆ ಬೇರೆ ಚಂದ್ರಗಳನ್ನು ಪರಿವರ್ತನೆ. ಆಮೇಲೆ ಯಾವುದ್ಯಾವ್ದು ಹೇಳಿಲ್ಲ, ಜಾಸ್ತಿ ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಿ. ಬೆಳಗ್ಗೆ ಸುವರ್ಣಾಲೆ ಶ್ರೀಕಂಠ ಶಾಸ್ತ್ರಿಗಳು ಹೇಳ್ತಾರೆ ಪ್ರಮೋಷನ್ ಅಂದ್ಕೊಬೇಡಿ, ಪಾಪ ನಮ್ಮ ಹುಡುಗನೇ ಒಳ್ಳೆ ಅವನು ಪಾಪ ಚೆನ್ನಾಗಿ ಹೇಳ್ತಾನೆ, ನೀವು ನಿಧಾನಕ್ಕೆ ಅವ್ನು ಕೇಳ್ಕೊಂಡು ಮಾಡ್ಕೊಳ್ಳಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ಯುಗಾದಿ ಫಲವನ್ನು ಪರಿಪೂರ್ಣವಾಗಿ ಅರ್ಕೋ. ಸಿಂಹರಾಶಿಯವರಿಗೆ ಬಸ್ ಕೆಳಗೆ ಹುಷಾರು, ಮರದ ಕೆಳಗೆ ಹುಷಾರು. ಸಿಂಹರಾಶಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಮರದ ಕೆಳಗೆ ಹುಷಾರು, ನಿಮ್ಮ ಕಾರ್ ಪಾರ್ಕಿಂಗ್ ಮಾಡೋರು ಹುಷಾರು, ತಲೆ ಹಿಂಗೆತ್ತುವಾಗ ಕಿಟಕಿ ಹುಷಾರು, ಎಲ್ಲಿರ್ತೀರೋ ಗೊತ್ತಿರಲ್ಲ. ಶಾರ್ಪ್ ಐಟಮ್ಸ್ ಡೆಫಿನೆಟ್ಲಿ ವಿಲ್ ಶೋಕ್ ಅಂತ ಕರೀತಾರೆ. ಅಂದರೆ ನಿಮಗೆ ಏನಾದರೂ ತಗಲ್ಬೋದು, ಟಕ್ ಅಂತ ಇಲ್ಲಿ ಉಳ್ಕಿಟ್ಕೊಂಡ್ಬಿಡ್ಬೋದು. ಅದೇನೋ ಮರ ದಿಮ್ಮಿ ಬಿದ್ದೋಯ್ತಪ್ಪ, ನನಗೆ ಸುಮ್ಮನೆ ನನ್ಪಾಡು ನಾನಿದ್ದೆ, ಬ್ರಿಡ್ಜ್ ಹತ್ರ ಹಿಂಗೆ ಓದ್ಕೊಂಡೆ ಟಬಾರನ್ನು ಬಿದ್ದೋಗ್ಬೋದು, ಇಟ್ಕೆ ಬೀಳ್ಬೋದು. ಅಂದರೆ ಈ ಥರದ್ದೆಲ್ಲ ಘಟನೆ ನಡೆಯುತ್ತೆ. ಆಪರೇಟೆಡ್ ಮೀನ್ಸ್ ಅಂದರೆ ಯಾವುದಾದ್ರೂ ಒಂದು ಆಪರೇಷನ್ ಆಗೋಕ್ಕೆ
ಸಣ್ಣದೊಂದು ಫ್ರ್ಯಾಕ್ಚರ್ ಆದರೆ ಪರವಾಗಿಲ್ಲ, ಅಕಸ್ಮಾತ್ ಒಳಗೆ ಡಿಸ್ಕ್ ಏನು ಮಾಡ್ತಾರೆ, ಅದನ್ನು ನೀವು ಜಾಗೃತಿಯಾಗಿರ್ತಕ್ಕಂಥದ್ದು. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಜಾಗಗಳಲ್ಲಿ ಸುಮ್ಮನೆ ಯಾವತ್ತೂ ಇಲ್ಲದೆ ಎಲ್ಲೋ ಹೋಗಿ ನೀರನ್ನ ನಿಂತ್ಕೊಂಡಿದ್ದೀನಿ, ಆ ಮೊಣ್ಣ ಹತ್ರ ಜಾರ್ ಬಿದ್ದೋದು, ನನ್ನ ಪಾಡು ನಾನು ನಿಂತ್ಕೊಂಡಿದ್ದೆ ತುದಿಗಳು, ಇದು ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಆದಷ್ಟು ಮೀನುಗಳಿಗೆ ಊಟ ಉಪಚಾರಗಳನ್ನು ಹಾಕಿ, ಎಲ್ಲಾದರೂ ಸರಿ ಸಮುದ್ರ, ನದಿ ಅಥವಾ ಯಾವುದಾದ್ರು ಒಂದು ಕೆರೆ ಅಥವಾ ಬಾವಿನಲ್ಲಿ. ನಿಮ್ಮನೆ ಒಳಗೆ ಅಕ್ವೇರಿಯಂ ಅಲ್ಲ, ಕೆಲವರೆಲ್ಲ ಸೋಮೇರಿಗಳಂದರೆ ಗುರುಗಳೇ ಇಲ್ಲೇ ಹಾಕ್ಬಿಡ್ತೀನಿ ನಮ್ಮನೆ ಅಕ್ವೇರಿಯಂ, ನಿಮ್ಮನೇಲಿ ಹಾಕಬಾರ್ದು. ಹೊರಗಡೆ ಇರತಕ್ಕಂಥ ಮೀನುಗಳಿಗೆ ಹಾಕಿದ್ರೆ ಕಡಲೆಪುರಿ ಹಾಕಬಾರ್ದು, ಭತ್ತದ ಅರಳು ಅಂತ ಕರಿತೀವಿ. ಆಮೇಲೆ ಇಲ್ಲಿ ತಂದೆಗಳನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವನಿಗೆ ಯಾವತ್ತು ತಿಳ್ಕೊಳ್ಳಿ, ಸೂರ್ಯ ಅಂದರೆ ತಂದೆ ಬಗ್ಗೆ ಗಮನ ಇರಬೇಕು. ಅಂದರೆ ತಂದೆ ತಾಯಿಯಿಂದ ದೂರ ಆಗ್ತಾರೆ, ದೂರ ಆಗಿರೋನು ಹತ್ರ ಆಗ್ತಾನೆ. ತಂದೆಯ ಬಗ್ಗೆ ವೈರಾಗ್ಯದಲ್ಲಿರ್ತಕ್ಕಂಥ ತಂದೆ ಆಸ್ತಿ ಬಗ್ಗೆನೋ, ತಂದೆ ಜೊತೆ ನಿಮ್ಮ ಜಗಳನೋ, ತಂದೆಯಿಂದ ಒಂದು ಮನಸ್ಸು ಸ್ಥಿತಿ ಪರಿವರ್ತನೆನೋ, ನಿಮಗೂ ತಂದೆಗೂ ಏನೋ ಜಗಳ ತಂದಿರತಕ್ಕಂಥ ಅವಕಾಶಗಳು ಆಗಬಹುದು. ಧರ್ಮ ಕಾರ್ಯಗಳಲ್ಲಿ ತೊಡಗಿರತಕ್ಕಂಥದ್ದು ಭಾಳ ಒಳ್ಳೆಯದು. ಅಂದರೆ ನೀವು ಯಾವುದಾದ್ರು ಧರ್ಮ ಕಾರ್ಯಗಳಲ್ಲಿ ಹೋಗಿ ಬಂದು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನೊಬ್ಬರಿಗೆ ಸ್ನೇಹ ಸ್ಥಿತಿ ಹಂಚತಕ್ಕಂಥದ್ದು. ಆರೋಗ್ಯ ಎಲ್ಲ ಏರುಪೇರು, ದಯವಿಟ್ಟು ಆರೋಗ್ಯ ಏರುಪೇರುಗಳು ಆಗ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಆರೋಗ್ಯ ಏರುಪೇರು ಅಂದರೆ ಸಡನ್ನಾಗಿ ಚಿಕ್ಕದು ದೊಡ್ಡದಾಗತ್ತೆ. ಸೊ ನೀವು ಹೊರಗಡೆ ಇರತಕ್ಕಂಥ ಊಟ ಉಪಚಾರಗಳನ್ನ ಕಮ್ಮಿ ಮಾಡಿ. ಪಾನಿಪುರಿ ತಿನ್ಬಿಡೋದು, ಹೋಗಿ ಚೆನ್ನಾಗಿ ತಿನ್ಬಿಡೋದು, ಮದುವೆ ಮನೇಲಿ ಇವತ್ತು ಬಾಡುಟೇನಪ್ಪ ಚೆನ್ನಾಗಿ ತಿನ್ಬಿಡೋದು, ಯಾರೋ ಬಿಟ್ಟು ಹಾಕಿದ್ರು ಅಂತ. ನಾನು ಹೇಳೋದು ಕೇಳ್ಕೊಳ್ಳಿ, ಯಾವತ್ತೂ ನನಗೆ ವಿರೋಧಿ ಅಲ್ಲ. ಏನು ಅಂದರೆ ತಿನ್ನಿ, ದಿನ ತಿಂತಾ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು ಅಂತ ನಾಟಕ ತಿನ್ನೋದು, ಅಥವಾ ಅವನಿಗೋಸ್ಕರ ತೋರಿಸ್ಕೊಳಕ್ಕೆ ನೋಡೇ ನಿನಗೆ ಜಾಸ್ತಿ ತಿಂತೀನಿ 2 ಪೀಸು ಅಂತ ಹಾಗೆಲ್ಲ ತಿನ್ನಬೇಡಿ. ಯಾವತ್ತು ತಿಳ್ಕೊಳ್ಳಿ, ಈ ಸಿಂಹರಾಶಿ ಅಂತಲ್ಲ, ಎಲ್ಲ 12 ರಾಶಿನೂ ಈ ಸಲ ರಾಹು ಕೇತು ಇರೋದ್ರಿಂದ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಇದು. ಇಟ್ ಈಸ್ ನಾಟ್ ಕಂಟೆಂಟ್ಮೆಂಟ್. ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ಮಾಂಸಾಹಾರ ನಿಷೇಧ ಮಾಡಿ ದಯವಿಟ್ಟು. ಎಷ್ಟು ತ್ಯಾಗ ಮಾಡ್ತಿರೋ ಅವ್ನು ಕಾವು ಕೇಳ್ತಾನಂತೆ. ಶನೇಶ್ವರ ಹೇಳ್ತೇನೆ, ನಾನು ತ್ಯಾಗ ಮಾಡಿದ್ರೆ ನೀನು ಏನು ಮಾಡಿದ್ಯಾ ಅಂತ ಕೇಳ್ತಾನಂತೆ. ಅದಕ್ಕೆ ನೀನು ತ್ಯಾಗ ಮಾಡು. ಅಮಾವಾಸ್ಯೆ ಪೌರ್ಣಮಿ ತಿನ್ಬೇಡಿ. ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ನಾನು ಬೇಕು ಅಂತ ಅಲ್ಲಿ ಹೋಗಿ ತಿನ್ಬಿಡೋದು, ಅವ್ರು ಫಸ್ಟ್ ಕ್ಲಾಸ್ ಅಂತ. ನೋಡಿ, ಏನಾದರೂ ತಂದೆ ತಾಯಿಗೆ ಕಾರ್ಯ ಮಾಡಿದ್ರೆ, ಯಾರ್ದಾದ್ರು ದೇವರಿಗೆ ತಡಕ್ಕೆ ನಾವು ಎಡೆ ಇಡ್ತೀವಿ ಅದೆಲ್ಲ ತಿನ್ನಿ ಪ್ರಸಾದ. ಆವತ್ತು ಅಕಸ್ಮಾತ್ ಅಮಾವಾಸ್ಯೆ ಮಾಡಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ದಿಸ್ ಇಸ್ ರಿಕ್ವೆಸ್ಟ್. ಏನಂದರೆ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ತಿನ್ನಬೇಡಿ. ಬಿಟ್ಟರೆ ಷಷ್ಠಿ, ಏಕಾದಶಿ, ಅದಾದಮೇಲೆ ಅಮಾವಾಸ್ಯೆ ಪೌರ್ಣಿಮೆ. ಏನು ಗುರುಗಳ 8 ದಿವಸ ಹೇಳ್ಬಿಟ್ರಿ, ಯಾಕೆ ಬುಧವಾರ ಇಲ್ವಾ, ಶುಕ್ರವಾರ ಇಲ್ವಾ, ಭಾನುವಾರ ಇಲ್ವಾ, ಹಾವು, ಮುಂಗ್ಸಿ, ಚೇಳು, ಕಪ್ಪೆ ಏನು ಬೇಕಾದ್ರೂ ತಿನ್ನಿ, ಬೇಡಂದಿಲ್ಲ. ಆದರೆ ತಿಂತಕ್ಕಂಥದ್ದು ಎಲ್ಲ ರಾಶಿಯವರೆಗೂ ಈ 1 ಕಾಲ ವರ್ಷದಲ್ಲಿ ಜಾಗ್ರತೆ, ಹುಷಾರ್ ಅಂತ ಹೇಳ್ತಕ್ಕಂಥ ವಿಚಾರ. ಸೊ ಸಿಂಹರಾಶಿಯವರಿಗೆ ಇರ್ತಕ್ಕಂಥದ್ದು ಏನು ಅಂದರೆ, ಅಮ್ಮನವರ ಸ್ಮರಣೆ ಜಾಸ್ತಿ ಮಾಡಿ, ಶಿವನಿಗೆ ರುದ್ರಾಭಿಷೇಕ ಎಲ್ಲಾದರೂ ಮಾಡಿಸ್ಕೊಳ್ಳಿ. ಆದಷ್ಟು ಪರಿಪೂರ್ಣವಾಗಿರ್ತಕ್ಕಂಥ ಸ್ಮರಣೆ. ಒಂದು ಈಶ್ವರನ ದೇವಸ್ಥಾನದ ಸಾಯಂಕಾಲದ ಹೊತ್ತು ಕೂತ್ಕೊಂಡು ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೊಳ್ಳಿ, ದ್ವೇಷನ ಕಮ್ಮಿ ಮಾಡ್ಕೊಳ್ಳಿ, ಪ್ರೀತಿನ ಹೆಚ್ಚಿಸ್ಕೊಳ್ಳಿ. ಆತಂಕಪೂರ್ವಕವಾಗಿರ್ತಕ್ಕಂಥ ಇನ್ನೊಂದು ಮೇಲೆ ದ್ವೇಷ ಇಡಬೇಡಿ, ಯಾಕಂದರೆ ನಿನಗೆ ಕಾಟನ ಕೊಡ್ತಾನೆ. ಕನ್ಯಾ ರಾಶಿಗೆ ಬಂದುಬಿಡೋಣ. ಕನ್ಯಾ ರಾಶಿಯವರಿಗೆ ಹೊಸ ಮನೆ, ಭೂಮಿ ಎಲ್ಲ ಪ್ರಾಪ್ತಿಯಾಗ್ತಕ್ಕಂಥ ಅವಕಾಶಗಳು. ಆದರೆ ಆ ಕನ್ಯಾ ರಾಶಿಯಲ್ಲಿ ಕೇಸ್ ಇತ್ತಲ್ಲ, ಅದು ಗೆಲ್ಲೋ ಅವಕಾಶಗಳಿದೆ. ಆದರೆ ಹೊಸ ಕೇಸ್ ಬರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಇರೋದರಿಂದ ನೀವು ದಯವಿಟ್ಟು ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಹುಷಾರಾಗಿರಬೇಕು. ಯಾರ್ಯಾರು ಕನ್ಯಾ ರಾಶಿ, ಏನೇ ನಿನ್ನ ಮದುವೆ ಮಾಡ್ಕೊಂಡು ನೀನು 30 ವರ್ಷ ಆಯಿತು, ಈಗ ಬೇಕೇನೋ ಡೈವರ್ಸ್ ನಿನಗೆ ಅಂದರೆ ಈ ವಯಸ್ಸಲ್ಲಿ ಜಗಳ ಬರುವಂಥ ಪರಿಸ್ಥಿತಿ. ಅದು ಯಾರು ತಂದಿಡ್ತಾರೋ ಬೆಂಕಿ ಗೊತ್ತಿಲ್ಲ. ಅಥವಾ ನಿಮಗೇ ಹುಟ್ಟೋದೋ ಸಿಕ್ಕಿದ ಸಣ್ಣಗೆ ಮೊಮ್ಮಗ ಮೇಲೆ ಬರುತ್ತೋ, ಅಥವಾ ಸೊಸೆಯಿಂದ ಬರುತ್ತೋ, ಮಗನ ಮೇಲೆ ಬರುತ್ತೋ ಗೊತ್ತಿಲ್ಲ. ಗಂಡ ಹೆಂಡತಿಗೆ ಕನ್ಯಾ ರಾಶಿಯಲ್ಲಿ ಜಗಳ ಬಂದೇ ಬರುತ್ತೆ. ಚಿಕ್ಕದು ದೊಡ್ಡದಾಗ್ಬೋದು. ದಯವಿಟ್ಟು ನೀವೇನು ಮಾಡಿ, ಹೋಗಲಿ ಬಿಡಿ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಗಂಟೆನೋ ಬೇಕು, ಅಥವಾ ಅವಳು ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಡ್ರಿ ಹೋಗಲಿ, ನೀವೇ ದೊಡ್ಡವ್ರಿ ಬಿಡ್ರಿ, ಹಾಗೆ ಸಮಾಧಾನ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆ ಅಂದರೆ ಚಿಕ್ಕದು ದೊಡ್ಡದಾಗೋದು ಬೇಡ. ಚೆನ್ನಾಗಿರಿ, ಒಂದು ಮಡಿ ಕಡ್ಡಿ ಮುರಿದು ಬಿಡ್ಬೋದು, ಆದರೆ ಒಗ್ಗಟ್ಟಾಗಿ 10 ಕಡ್ಡಿನ ಮತ್ತೆ ಸೇರ್ಸೋಕ್ಕೆ ಸಾಧ್ಯ ಇಲ್ಲ. ಯಾವನೋ ಕೋರ್ಟ್ ಅವನು ಆ ಕಡೆ ಲಾಯರು ತಿಂತಾನೆ, ಈ ಕಡೆ ಲಾಯರು ತಿಂತಾನೆ, ಜಡ್ಜ್ ಕೇಸ್ ಎಳಿತಾನೆ ಇರ್ತಾನೆ, ನೀವು ಬೀದಿಗೆ ಬಂದಿರ್ತೀರ ಅಂತ ಕೆಲಸ ಮಾಡ್ಕೋಬೇಡಿ. ಏನೋ ಇವಳ ಜೊತೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಊಟ ಆದರೂ ಆಗ್ತಾಳೆ. ನೆಕ್ಸ್ಟು ಫೈನಾನ್ಷಿಯಲ್ ಕಷ್ಟ ಇದೆಯಲ್ಲ, ಹಾಗಾಗಿ ಇನ್ನೊಬ್ಬಳನ್ನ ಹುಡ್ಕೊಂಡು ನೀವು ಹೋಗಬೇಕಾಗಿಲ್ಲ, ಅವಳು ಇನ್ನೊಬ್ಬರ ಜೊತೆ ಹೋದ್ಲು ಅಂತ ನಿಮಗೂ ಅವಮಾನ ಆಗಬೇಕಾಗಿಲ್ಲ. ಯಾಕಂದ್ರೆ ಸುಂದರವಾದ ಹೆಂಡ್ತಿನ ಕೆಲವರು ಕಟ್ಕೊಂಡಿರ್ತೀರ, ಅಯ್ಯೋ ಕಪ್ಗಿದ್ರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ಲು ಅಂತ. ಅದೆಲ್ಲ ಬಿಟ್ಬಿಟ್ಟು ಭಗವಂತನ ಕೃಪಾಶೀರ್ವಾದದಲ್ಲಿ ಗಂಡ ಹೆಂಡತಿ ಸುಖವಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನೀವುಗಳು ವಿದ್ಯಾರ್ಥಿಗಳು ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇದ್ದರೆ ದಯವಿಟ್ಟು ಓದಬೇಕಾದ್ರೆ ಬೆಳಗ್ಗೆ ಗಮನವಾಗಿ ಹೋಗಿ. ಇನ್ನು ಮೇಲೆ ದಡ್ಡರಾಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ಸೊ ಈ ದುರ್ಗಾ ಅನುಗ್ರಹವನ್ನು ನಾವು ಅಲ್ಲಿ ಪಡಿಬೇಕಾದ್ರೆ ವಿದ್ಯಾರ್ಥಿಗಳು ಜ್ಞಾಪಕ ಇಟ್ಕೋಬೇಕು, ಸಹನೆಯನ್ನು ಇರಬೇಕು, ಗಲಾಟೆ ಘರ್ಷಣೆಗಳು ಆಗಬಾರ್ದು, ಮೇಷ್ಟ್ರುಗಳ ಹತ್ರ ಜಗಳ ಮಾಡ್ಕೊಳ್ಳೋದು. ಚಿಕ್ಕ ವಿದ್ಯಾರ್ಥಿ ಆಗಲಿ, ದೊಡ್ಡ ವಿದ್ಯಾರ್ಥಿ ಕಾಲೇಜ್ ಆಗಲಿ, ನೀವು ಇನ್ಮೇಲೆ ಡಿಸಿಪ್ಲಿನ್ ಕಲ್ತ್ಕೊಳ್ಳೋದು. ಯಾಕೆಂದರೆ ಈ ರಾಶಿಗೆ ನೇರ ದೃಷ್ಟಿಯಲ್ಲಿ ಕ್ರೋಧ ಬರುತ್ತೆ, ಆಂಗ್ಸೈಟಿ ಬರುತ್ತೆ, ಮಾಡ್ತೀನಿ ಬಿಡೋ ನಮ್ಮ ಮೇಷ್ಟ್ರಿಗೆ ಮಾಡ್ತೀನಿ ಅಂಥದ್ದೆಲ್ಲ ಬಂದ್ಬಿಡುತ್ತೆ, ಕೆಟ್ಟ ಅಭ್ಯಾಸಗಳು. ಆಮೇಲೆ ಯಾರ್ಯಾರಿಗೆ ಕಿರಿಕಿರಿಗೆ ಅಂದರೆ ಕನ್ಯಾ ರಾಶಿಯಲ್ಲಿ ಒಂದೇ ಒಂದು ಅಂದರೆ ನೆಗೆಟಿವ್ ಕೇತು. ಸೊ ನಾನು ಏನಾಕೊಂಡ್ಬಿಡ್ತೀನಿ, ಸತ್ತೋಗ್ತೀನಿ ಬಿಡ್ರಿ ಅಂತ ಇಂಥದ್ದೆಲ್ಲ ಬರುತ್ತೆ. ಮನೆ ಬಿಟ್ಟು ಹೊಟ್ಟೋಗೋದು, ಬೇಜಾರು ಮಾಡ್ಕೊಂಡು ಯಾವುದೋ ದೇವಸ್ಥಾನ ಕೂತ್ಕೊಂಡ್ಬಿಡೋದು, ಪಾಪ ಮಕ್ಕಳನ್ನ ಅನಾಥ ಮಾಡಬೇಕು. ಅಂಥದ್ದೆಲ್ಲ ಮಾಡೋದ್ರಿಂದ ನೀವು ದುರ್ಗಾ ಸ್ಮರಣೆ, ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ, ಸೊ ಇದನ್ನೆಲ್ಲ ಮಾಡಿಕೊಂಡ್ರೆ ಉತ್ತಮ ಅಂತ ಈ ಮುಖಾಂತರ ಹೇಳ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.